ಆತ್ಮೀಯರೇ, ಎಲ್ಲರಿಗೂ ನಮ್ಮ ಭಕ್ತಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ವಿಷ್ಣು ಸಹಸ್ರನಾಮದ ಪ್ರಶ್ನೆಯ ರೂಪದಲ್ಲಿ ಇರುವ 7ನೇ ಮಂತ್ರದ ಅರ್ಥ ಮತ್ತು ಮಹತ್ವವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಮಂತ್ರವನ್ನು ಭಕ್ತಿಯಿಂದ ಆಲಿಸಿ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಈ ಮಂತ್ರದ ಪದಗಳ ಅರ್ಥವನ್ನ ನೋಡುವುದಾದರೆ, ಕಿಂ ಏಕಂ ದೈವತಂ ಲೋಕೆ, ಈ ಲೋಕದಲ್ಲಿ ಒಬ್ಬನೇ ಪರಮದೈವ ಯಾರು? ಕಿಂ ವಾ ಏಕಂ ಪರಾಯಣಂ, ಯಾವುದು ಶ್ರೇಷ್ಠ ಶರಣಾಗತಿ ಅಂದರೆ ಯಾವುದು ಶ್ರೇಷ್ಠ ಆಧಾರ. ಸ್ತುವಂತಹ ಕಂ, ಯಾರನ್ನು ಸ್ತುತಿಸಿದರೆ. ಕಂ ಅರ್ಚಂತಹ, ಯಾರನ್ನ ಪೂಜಿಸಿದರೆ. ಪ್ರಾಪ್ನುಯುಹು ಮಾನವಃ ಶುಭಂ, ಮನುಷ್ಯರು ಶುಭವನ್ನು ಪಡೆಯುತ್ತಾರೆ. ಇದರ ಅರ್ಥ ಈ ರೀತಿಯಾಗಿದೆ: ಈ ಲೋಕದಲ್ಲಿ ಪರಮ ದೈವ ಯಾರು, ಶ್ರೇಷ್ಠ ಶರಣಾಗತಿ ಯಾವುದು, ಯಾರನ್ನ ಸ್ತುತಿಸಿ ಯಾರನ್ನು ಪೂಜಿಸಿದರೆ ಮನುಷ್ಯರಿಗೆ ಶುಭ ದೊರೆಯುತ್ತದೆ. ಈ ಮಂತ್ರದ ಆಧ್ಯಾತ್ಮಿಕ ಅರ್ಥವನ್ನ ಈ ರೀತಿಯಾಗಿ ವಿವರಿಸಬಹುದು: ಪರಮ ಸತ್ಯದ ಹುಡುಕಾಟ. ಈ ಪ್ರಶ್ನೆ ಮಾನವನ ಜೀವನದ ಮುಖ್ಯ ಪ್ರಶ್ನೆ. ಯಾರು ನಿಜವಾದ ದೇವರು? ಇದು ಆತ್ಮಜ್ಞಾನದ ಆರಂಭ. ಏಕತ್ವದ ತತ್ವ, ಏಕಂ ದೈವತಂ ಎಂಬುದು ಅಂದರೆ ಎಲ್ಲಾ ದೇವತೆಗಳ ಮೂಲ ಒಂದೇ ಎಂದು ಸೂಚಿಸುತ್ತದೆ. ಹಿಂದೂ ಧರ್ಮದ ಮೂಲ ತತ್ವ ಎಲ್ಲವೂ ಒಂದೇ ಪರಮಾತ್ಮನ ರೂಪಗಳು ಎಂಬುದು. ಶರಣಾಗತಿಯ ಮಹತ್ವ, ಏಕಂ ಪರಾಯಣಂ. ಜೀವನದಲ್ಲಿ ಒಂದು ಸ್ಥಿರ ಆಧಾರ ಬೇಕು, ಅದು ದೇವರು. ಅವನಲ್ಲಿ ಶರಣಾಗತಿಯಾದಾಗ ಮಾತ್ರ ಮನಃಶಾಂತಿ ಲಭಿಸುತ್ತದೆ. ಭಕ್ತಿ ಮಾರ್ಗದ ಸಾರ, ಸ್ತುವಂತಹ ಅರ್ಚಂತಹ ಅಂದರೆ ಸ್ತುತಿ, ನಾಮಸ್ಮರಣೆ ಮತ್ತು ಪೂಜೆ, ಇವುಗಳಿಂದ ಶುಭ ಫಲ ದೊರೆಯುತ್ತದೆ. ಇದು ಭಕ್ತಿಯೋಗದ ಮುಖ್ಯ ಮಾರ್ಗ. ಇದರ ಸಾರಾಂಶ ಈ ರೀತಿಯಾಗಿದೆ: ಈ ಶ್ಲೋಕವು ಜೀವನದ 3 ಮುಖ್ಯ ಪ್ರಶ್ನೆಗಳನ್ನು ಕೇಳುತ್ತದೆ. ಅವುಗಳೆಂದರೆ, 1. ಯಾರು ದೇವರು? 2ನೇಯದು ಯಾವುದು ಶರಣಾಗತಿ? 3ನೇಯದು ಹೇಗೆ ಶುಭವನ್ನ ಪಡೆಯುವುದು ಎನ್ನುವಂಥದ್ದು. ಇದು ಈ ಮಂತ್ರದ ಸಾರಾಂಶವಾಗಿದೆ. ಈ ಪ್ರಶ್ನೆಯ ಉತ್ತರ ಮುಂದಿನ ಶ್ಲೋಕದಲ್ಲಿ ತಿಳಿಯುತ್ತದೆ. ಇದರ ಉತ್ತರ ತಿಳಿಯಲು ಮತ್ತು ಮುಂದಿನ ಮಂತ್ರಗಳ ಅರ್ಥ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಹರೇ ಕೃಷ್ಣ.